ಉತ್ತರ ಕರ್ನಾಟಕ ಭಾಗದಲ್ಲಿ ಗಣೇಶ ಹಬ್ಬದ ನಂತರ ಬರುವಂತಹ ಜೋಕುಮಾರಸ್ವಾಮಿ ಹಬ್ಬವನ್ನ ಗದಗ ಜಿಲ್ಲೆಯಲ್ಲಿ ಸರಿಸುಮಾರು 7 ದಿನಗಳ ಕಾಲ 4 ಜನ ಮುತ್ತೈದರು ಸೇರಿಕೊಂಡು ಜೋಕುಮಾರಸ್ವಾಮಿಯನ್ನ ತಲೆ ಮೇಲೆ ಹೊತ್ತುಕೊಂಡು ಹಾಡುತ್ತಾ ಊರನ್ನೆಲ್ಲ ಸುತ್ತಾಡಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಗುತ್ತದೆ. ಜೋಕುಮಾರಸ್ವಾಮಿಯು ಬೆಣ್ಣೆ ಪ್ರಿಯನಾಗಿದ್ದು ಜೋಕುಮಾರಸ್ವಾಮಿಯ ಬಾಯಿಗೆ ಬೆಣ್ಣೆಯನ್ನ ಹಚ್ಚಲಾಗುತ್ತೆ. ಬೆಣ್ಣೆಯಿಂದ ಅಳಲು ಪ್ರಸಾದವನ್ನ ಮಾಡಿ ಜನರಿಗೆ ಪ್ರಸಾದ ನೀಡುವ ಮೂಲಕ ಸಾಂಸ್ಕೃತಿಕವಾಗಿ ಅಳಲು ಪ್ರಸಾದವನ್ನ ರೈತರು ತಮ್ಮ ಭೂಮಿಯ ಮಣ್ಣಿನಲ್ಲಿ ಇಟ್ಟು ಈ ಒಂದು ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲೆಂದು ಜೋಕುಮಾರಸ್ವಾಮಿಯನ್ನ ಬೇಡಿಕೊಳ್ಳುವುದು ಸಂಪ್ರದಾಯವಾಗಿದೆ. 7 ದಿನಗಳ ಕಳೆದ ಬಳಿಕ ಒಂದು ಕಲ್ಲು ಬಂಡೆಗೆ ಜೋಕುಮಾರಸ್ವಾಮಿಯ ತಲೆಯನ್ನ ಹೊಡೆದು ಜೋಕುಮಾರಸ್ವಾಮಿಯನ್ನ ವಿಸರ್ಜನೆ ಮಾಡುವುದು ಅಲ್ಲಿನ ಪ್ರತೀಕವಾಗಿದೆ. ಅರಳಲಿ ತನ್ನ ಬರಳಿ ಗೋಂಗರ ತಂದೆನ ಕಲಿಗೆ ತನ್ನ ಕೇಗೆ ಜೇಹಳಲಿ ತನ್ನ ಬರಳಿ ಗೋಳ ಹಿಡಕೊಂಡು ಕೊನಿಕೋಡು ಗುಣ ಹೋಗುಬಾರ ಕಾಡದ ತಮಯನ ತಂದೆ ಗಜಮಯ್ಯ ಮುತ್ತಿನ ಚಂಡ ಮುಗುಳು ಬಾಣ ಕಾಡದ ತಮಯನ ತಂದೆ ಗಜಮಯ್ಯ ಮುತ್ತಿನ ಚಂಡ ಮುಗುಳು ಬಾಣ ಬಾಣ ಕಮುರಾಗ ನಾನ ತಿಳಿ ತನ್ನ ಅರಳಿಲಿ ಮುತ್ತಿನ ಚಂಡ ಮುಗುಳು ಬಾಣ ಕಮುರಾಗ ನಾನ ತಿಳಿ ತನ್ನ ಅರಳಿಲಿ ಅರಳಲಿ ತನ್ನ ಬರಳಿ ಗೋಂಗರ ತಂದೆನ ಕಲಿಗೆ ತನ್ನ ಕೇಗೆ ಜೇಹಳಲಿ ತನ್ನ ಬರಳಿ ಗೋಳ